ಹಾಯ್ ಹಲೋ ಗುಡ್ ಈವ್ನಿಂಗ್. ಇವತ್ತು ಏನು ಡಿಸ್ಕಷನ್ ನಡೀತಾ ಇದೆ ಅಂತಂದ್ರೆ ಇವತ್ತು ಡೈಲಿ ಟ್ರಾವೆಲ್ ಮಾಡುವಂತಹ ಲಾಯರ್ ಕತೆ ಅಂದ್ರೆ ಖ್ಯಾತ ಲಾಯರ್ ಬ್ಯಾಂಗ್ಳೂರಲ್ಲೇ ನಂಬರ್ 1 ಅಂತ ಅವ್ರೇ ಹೇಳ್ಕೊಂತಿರೋ ಪುಟ್ಟರಾಜು ಲಾಯರ್ ಪುಟ್ಟರಾಜು ಅವರ ಏನು ಜರ್ನಿ ಅಂದ್ರೆ ಅವ್ರ ಜರ್ನಿ ಲೈಫ್ ಜರ್ನಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನಾವು. ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಟು ಪುಟ್ಟರಾಜು. ಹಾಯ್ ಹಲೋ. ಹಾಯ್ ಹಾಯ್ ಹಲೋ. ಆಕ್ಚುಲಿ ಏನಂದ್ರೆ ನೀವು ತುಂಬಾ ಫೇಮಸ್ ಲಾಯರ್ ಅಂತ ಕೇಳಿದೀವಿ ನಾವು. ಫೇಮಸ್ ಲಾಯರ್ ಅಂತ ಕೇಳಿದ್ವಿ, ತುಂಬಾ ಕೇಸಸ್ ಗೆದ್ದಿದ್ದೀರಾ ನೀವು ಅಂತಾನು ಕೇಳ್ಪಟ್ಟಿದೀವಿ, ತುಂಬಾ ಚೆನ್ನಾಗಿ ವಾದನೂ ಕೂಡ ಮಾಡ್ತೀರಾ ಅಂತ ಕೇಳ್ಪಟ್ಟಿದೀವಿ. ಸೊ ನಮ್ಮ ಕ್ಯೂರಿಯಸ್ ಏನಂತಂದ್ರೆ, ಇವಾಗ ನೀವು ಒಂದು ಲಾಯರ್ ಅಂದ್ರೆ ಪ್ರೊಫೆಸರ್ ಲಾಯರ್ ಅಂತ ಅಂದ್ರೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಹಿಡಿಯುತ್ತೆ. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ. ನೀವು ಪ್ರೊಫೆಸರ್ ಲಾಯರ್ ಅಂತ ನೀವ್ ಹೇಳ್ಕೊಂತಿದ್ದೀರಲ್ವಾ, ನೀವು ಪ್ರೊಫೆಸರ್ ಲಾಯರ್ ಆಗಕ್ಕೆ ನಿಮ್ಮಲ್ಲಿ ಇರುವಂತ ಬೆಸ್ಟ್ ಕ್ವಾಲಿಟೀಸ್ ಅಂದ್ರೆ ಕ್ವಾಲಿಟೀಸ್ ನ ನೀವು ಇವಾಗ ಹೇಳ್ಬೇಕು ಅಂತ ನಮ್ಮ ಪ್ರೇಕ್ಷಕರೆಲ್ಲ ಫುಲ್ ಕ್ಯೂರಿಯಸ್ ಇಂದ ಕೇಳ್ತಿದ್ದಾರೆ. ಪ್ಲೀಸ್ ಎಕ್ಸ್ಪ್ಲೈನ್ ದಟ್. ನಾನ್ ಲಾಯರ್ ಅಂತ ತಿಳ್ಕೊಂಡಿರೋದು ನೀವು ಸತ್ಯ. ಓಕೆ, ಕಂಗ್ರಾಚುಲೇಷನ್ ಬ್ರದರ್. ನಾನು ಲಾಯರ್ ಅನ್ನೋದು ನನಗೆ ಡೌಟ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಓ ಮೈ ಗಾಡ್. ಮತ್ತೆ ನೀವು ಫೇಮಸ್ ಲಾಯರ್ ಅಂತ ಎಲ್ಲರ ಜೊತೆ ಹೇಳ್ಕೊಂತಿರ್ತೀರ, ನಾನು ಅಷ್ಟು ಕೇಸ್ ಗೆದ್ದಿದ್ದೀನಿ, ಈ ತರ ವಾದ ಮಾಡ್ತೀನಿ, ಜಡ್ಜನೆ ಫುಲ್ಲು ಏನಪ್ಪಾ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದಾರ ನಮ್ ಕೇಸಲ್ಲಿ ಅಂತ ಹೇಳ್ತೀರಾ. ಪ್ಲೀಸ್ ನಿಮ್ ಬಗ್ಗೆ ತಿಳ್ಕೊಳ್ಳೋಂತ ಕ್ಯೂರಿಯಾಸಿಟಿ ಎಲ್ಲರಿಗೂ ಇದೆ. ಅಲ್ಲ, ನಾನ್ ತಿಳ್ಕೊಂಡಿರೋ ಪ್ರಕಾರ ಇವ್ರು ಬೆಸ್ಟ್ ಕಾಮಿಡಿಯನ್ ಲಾಯರ್ ಅಂತ ಕೇಳಿದೀನಿ. ಸೊ ನಿಮ್ ಪ್ರಕಾರ ಎಲ್ಲ ಹಾಳು ಮಾಡ್ತಿದಾರೆ ಇವ್ರು, ಬಿಡಿ. ಜಡ್ಜು ಇಂಪ್ರೆಸ್ ಆಗಕ್ಕೆ ಒಂದ್ ಕಾರಣ ಮೇಡಮ್ ಅವರೇ. ಓಕೆ, ಜಡ್ಜು ಕಾರ್ ಬಂದ್ ನಿಂತ್ಕೊಂಡಾಗ ಅವ್ರ ಕಾರ್ ಸಿಡ್ತೀನಿ, ಅವ್ರ ಮಗಳು ಕಾರ್ ಸಿಡ್ತೀನಿ, ಇಂಪ್ರೆಸ್ ಆಗೋರೆ. ಓಕೆ, ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ನೀವು ಬಕೆಟ್ ಲಾಯರ್ ಅಂತ ನಿಮ್ಮನ್ನೇ ಪ್ರೂವ್ ಮಾಡ್ಕೊಂತಿದ್ದೀರಾ. ಅಂಡೆ ಲಾಯರ್. ಅಂಡೆ ಲಾಯರ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಆಕ್ಚುಲಿ ಆಗಿ ತಿಳ್ಕೊಂಡಿರೋದು ಈ ಲಾಯರ್ ಅನ್ನೋದು ಇದೆಯಲ್ಲ, ಒಂದು ಗೌರವಾನ್ವಿತವಾದ ವೃತ್ತಿ. ದಯವಿಟ್ಟು ಪ್ಲೀಸ್ ನೀವೇನಂದ್ರೆ ನೀವು ಮಾತಾಡ್ತಿರೋದು ಹೆಂಗಿದೆ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿಲ್ಲ, ನೀವು ಡ್ರಿಂಕ್ಸ್ ಮಾಡಿ ಮಾತಾಡ್ತಾ ಇರೋ ತರ ಇದೆ. ಪ್ಲೀಸ್ ಸ್ವಲ್ಪ ಸ್ಟ್ರಿಕ್ಟ್ ನೋಡಿ. ನನ್ನ ಅಭಿಮಾನಿ ಹೋಗಿಯ ಪ್ರಯಾಣಿಕರೇ, ಓಕೆ, ನಾನು ವಕೀಲ ವೃತ್ತಿಯನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಕೇಸ್ ಗೆಲ್ದೇನೆ ಇರ್ಬೋದು, ಬಂದ್ರೆ ತಾನೇ. ಬರ್ದೇ ಇರೋಕೆ ಮೇನ್ ರೀಸನ್ ಏನು? ಕೋರ್ಟ್ ಕೊಯ್ತೀನಿ ಹೋಯ್ತು ಅಂತ ಕೋರ್ಟ್ ಗೇಟ್ ಹತ್ರ ನಿಂತ್ಕೊಂಡ್ರೆ ಯಾಕೆ ಕೇಸ್ ಕೊಡ್ತಾರೆ? ಅಂದ್ರೆ ನೀವೇ ನಮ್ ಪ್ರಕಾರ ಏನಂದ್ರೆ, ನೀವು ಲಾಯರ್ ಅಂತ ಅನ್ಬಿಟ್ಟು ನೀವು ಕೋರ್ಟ್ ವಾದ ಮಾಡಕ್ ಹೋಗ್ತಿದ್ರು, ವಾದ ಮಾಡೋ ಲಾಯರ್ ಹುಡುಗಿರ್ ಹಿಂದೆ ಹೋಗ್ತಿದ್ರು ಅಂತ ನಮ್ಮೆಲ್ಲಾ ವೀಕ್ಷಕರ ಪ್ರಶ್ನೆ. ಇಲ್ಲ, ಎಲ್ಲ ಹುಡುಗಿರಿಂದ ಮೋಸ ಹೋಗಿದ್ದಾರೆ ಅಂತ ನಮ್ಗೆ ಬಂದಿದೆ ಮಾಹಿತಿ. ಲಾಯರ್ ದಿ ಫೇಮಸ್ ಲಾಯರ್ ಪುಟ್ಟರಾಜು ಅವರು ಒಂದು ಹುಡುಗಿಯಿಂದ ಭೀಕರವಾಗಿ ಮೋಸ ಹೋಗಿದ್ದಾರೆ ಅಂತ ಕಾನ್ಸೆಪ್ಟ್. ಭೀಕರವಾದ ಹೊಡೆತ ಏನಿಲ್ಲ ತಾಯಿ, ಅದಕ್ಕೆ ಡಿಪ್ರೆಷನ್ ಹೋಗಿದ್ರಾ ಅಂತ? ಇಲ್ಲ, ಡಿಪ್ರೆಷನ್ ಏನಿಲ್ಲ. ಓಕೆ, ಅಮೋಘವಾದ ಹೊಡೆತ ಅದು. ಆಕ್ಚುಲಿ ನೀವು ತಿಳ್ಕೊಂಡಿರೋದಿಷ್ಟೇ, ನಾನು ವಕೀಲ ವೃತ್ತಿಯಲ್ಲಿ ಏನೇನ್ ಕೆಲಸ ಮಾಡಿದ್ದೀನಿ, ಬಂದಂತ ದುಡ್ಡಲ್ಲಿ ನಮ್ಮ ಪೊಲೀಸರಿಗೆ 2 ಬನೀನ್ ಕೊಡ್ಸಿದ್ದೀನಿ. ಯಾರು ಪೊಲೀಸ್ ಅಂದ್ರೆ ಯಾವ ಪೊಲೀಸ್ ಬಗ್ಗೆ? ಪೊಲೀಸರು ನಮ್ಮ ಸ್ನೇಹಿತರು, LKG ಇಂದ ಫ್ರೆಂಡು. ಎಲ್ಲಾರು SSLC ಸೈಜ್ ಎಲ್ಲಾನು ಗೊತ್ತಾಗಲ್ಲ ಗುರು, ತಪ್ಕೊಂಡೆ ಸೈಜ್ ಸಿಕ್ಲಿಲ್ಲ, ಇದು 30, ಇನ್ ಜಾಬ್ ಕತ್ತು 32 ಗೊತ್ತಾಗಲ್ಲ. ಅದಾದ್ಮೇಲೆ ಕಳಕಳಿಯ ಪ್ರಾರ್ಥನೆ ಮಾಡಿ ನನ್ಗೊಂದು ಟೀ ಶರ್ಟ್ ಬೇಕು ಅಂತ ಹೇಳಿದ್ರು, ಅದನ್ನು ಕೊಡಿಸ್ದೆ. ತುಂಬಾ ಈಸಿ, ರಿಬ್ಬನ್ ತರ ಇರ್ತಲ್ಲ ಗುರು, ಅದ್ ತಗೊಂಡ್ ಹಾಕೋರು ಮುಗಿತು. ಎಕ್ಸ್ಪೆಂಡೆಡ್. ಅದಾದ್ಮೇಲೆ ಕಾಲು ಉರಿತೈತೆ ಅಂದ್ರು 2 ಜೊತೆ ಮೆಜೆಸ್ಟಿಕ್ ಅಲ್ಲಿ ಸಾಕ್ಸ್ ಕೊಡಿಸ್ದೆ. ಅಂಡರ್ ಪಾಸ್ ಅಲ್ಲಪ್ಪ, ಅಲ್ಲಿ ಕೊಡ್ಸಿದ್ ಬೇರೆ. ಸಾಕ್ಸ್ ಕೊಡ್ಸಿದ್ದು ಮೇನ್ ಪಾಸ್ ಅಲ್ಲಿ, ಅಂಡರ್ ಪಾಸ್ ಅಲ್ಲಿ ಕೊಡ್ಸಿದ್ದು ಅದು. ಬ್ರಾಂಡೆಡ್
100% ಬ್ರಾಂಡೆಡ್ ಆ ವ್ಯಕ್ತಿ ನಾನ್ ಪರ್ಚೇಸಿಂಗ್ ಕೊಡೋವರೆಗೂ ಗಿಫ್ಟ್ ವರ್ಗು ಅದು ಬ್ರಾಂಡೆಡ್, ನಾನು ಕೊಟ್ಟಾದ್ಮೇಲೆ ಬ್ರಾಂಡೆಡ್. ಈಗಲೂ ಕೂಡ ಅವ್ರ ಕಾಲ್ ಮೂಸಕ್ಕೆ ಸುಮಾರು ಜನ ಕಾಯ್ತಾರೆ ಮೈಸೂರಲ್ಲಿ. ಈಗಲೂ ನೋಡಿ ಅವರ ಡೈರೆಕ್ಷನ್ ಈ ಕಡೆ ಇಡಪ್ಪ ಕ್ಯಾಮ್ರನ, ಮೂಸ್ಗಳಿದ್ರೆ ಮೂಸ್ಕೊಳ್ಳಿ ಅಂತ ಕಾಲ್ ತೋರಿಸಿದ್ದಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಪಾದ ಮೂಸ್ಕೊಳ್ಳೋ ಪಾದ ಅದು ಸರ್, ಆ ವಾಸನೆ ನನ್ಗೆ ಬರೋದಿಲ್ಲ, ಯಾಕಂದ್ರೆ ನನ್ನ ಕಾಲ ನಾನೇ ಮೂಸ್ಕೊತೀನಿ. ಓ ಮೈ ಗಾಡ್, ನೋಟ್ ದಿಸ್ ಪಾಯಿಂಟ್. ಅದಾದ್ಮೇಲೆ ಜಡ್ಜಿ ಎಷ್ಟು ಸಲ ನಿಮ್ನ ಹೊರಗೆ ಹಾಕಿದ್ದಾರೆ ಬೈದು? ನಾನೇ ಹೊರಗಡೆ ಬಂದ್ಬಿಟ್ಟಿದ್ರಿ. ಬೈಯಕ್ ಮತ್ತೆ ಸೆಲ್ಫ್ ಡಿಸಿಷನ್. ಅದಾದ್ಮೇಲೆ ಒಂದ್ ಹುಡುಗಿ ತನ್ನ ಗಂಡನಿಂದ ಡೈವರ್ಸ್ ಅಂತ ಬಂದು ನಿಮ್ಮ ಹತ್ರ ಬಂದ್ಲ ನನ್ನ ಹತ್ರ. ನೀವು ಡೈವರ್ಸ್ ಬಗ್ಗೆ ಮಾತಾಡ್ಬಿಡಿ ಪ್ಲೀಸ್. ನಿಮ್ಗೆ ನೀವ್ ಯಾಕೆ ಪರ್ಫೆಕ್ಟ್ ಅಂತ ಕಂಪೇರ್ ಟು ಅದರ್ ನೋಡಿ, ಬೇರೆಯವ್ರಿಗೆ ಹೋಲ್ಸ್ಕೊಂಡ್ರೆ ನೀವ್ ಹೆಂಗ್ ಪರ್ಫೆಕ್ಟ್? ನೀವ್ ಹೆಂಗೆ, ನೀವು ನಿಮ್ಮಲ್ಲಿ ಏನು ಒಳ್ಳೆ ಕ್ವಾಲಿಟೀಸ್ ಇದೆ ಅದನ್ನ ನೀವ್ ಹೇಳ್ಬೇಕು. ನೋಡಿ, ಎಲ್ಲರೂ ಬೇರೆ ಲಾಯರ್ಗಳು ಕೇಸು ಗೆಲ್ಲಕ್ಕಿಂತ ಮುಂಚೆ ಕೇಸ್ Okay. ಫೀಸ್ ಇಸ್ಕೊತಾರೆ. ಓಕೆ, ನಾನು ಕ್ಲೈಂಟ್ ಬಂದಾಗೆ ಕಕ್ಷಿದಾರ್ ಬಂದಾಗೆ ಫೀಸ್ ಇಸ್ಕೊತೀನಿ. ಒಟ್ನಲ್ಲಿ ಅವ್ರಿಗೂ ನಿಮ್ಗೂ ಏನ್ ಡಿಫ್ರೆನ್ಸ್? ಫೀಸ್ ಯಾವ ತರ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್, ಬಟ್ ಈಸ್ಕೊಂತೀರಾ ಅಲ್ವಾ? ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ. ಅವರು ತೆಗಿಸ್ಕೊಳ್ಳಲ್ಲ, ಖರ್ಚು ತಗೊಂಡು ಇಸ್ಕೊತಾರೆ. ನಾನು ಟವಲ್ ಹಾಕಿಸ್ಕೊತೀನ, ಅಕ್ಕೆ ಟವಲ್ ಹಾಕೋತೀನ, ಇರಪ್ಪ ನೀನು. ಅದಾದ್ಮೇಲೆ ನಾನು ಮೊದಲು ಬಂದಾಗ ಬೆಂಗಳೂರಿಗೆ ನನ್ಗೇನು ಇರ್ತಿತ್ತಿಲ್ಲ. ಹಂಗಲ್ಲ, ಏನು ಇರ್ತಿತ್ತಿಲ್ಲ ಅಂದ್ರೆ ತಿನ್ನಕ್ಕೆ ಉಣ್ಣಕ್ಕೆ ದುಡ್ಡು ಇರ್ತಿತ್ತಿಲ್ಲ. ಓಕೆ, ಗೊತ್ತಾಯ್ತಾ? ಹಾಗೆ 100% ನಿಂತ್ಕೊತಿದ್ರಾ? ಅವರೇ ನಾನು ಇಂಪ್ರೂವ್ಮೆಂಟ್ ಮಾಡಿರೋದು. ಅದಾದ್ಮೇಲೆ ಎಷ್ಟು ಕಷ್ಟಪಟ್ಟು ಬೆಳೆದಿನಿ ಅಂದ್ರೆ ಏಣಿ ಮೇಲೆ ಏಣಿ ಎತ್ಕೊಂಡು ಈಗ ಹತ್ತಿದ್ದೀನಿ. ಅಲ್ಲ, ಏನಿ ಸ್ಟ್ರೈಟ್ ಆಗಿ ಹಾಕಿದ್ರೆ ಒಂದೇ ಸಲ ಹತ್ಬೋದ? ವಾರ ಇರುತ್ತೆ ಕಣಪ್ಪ. ಬರ್ರ ಕಪಾಳಕ್ಕೆ. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನೀವು ಒಂದ್ ಕೇಸ್ ಗೆಲ್ದೇ ಇರೋದಕ್ಕೆ ಇಷ್ಟೊಂದ್ ಸ್ಟ್ರಗಲ್ ಮಾಡಿದ್ರ? ಇಲ್ಲ, ಗೆಲ್ಲಕ್ಕಾಗದಾಗ ನಾನೇ ಎನ್ಒಸಿ ಕೊಟ್ಬಿಡ್ತೀನಿ. ಓ ಮೈ ಗಾಡ್. ಓ ಮೈ ಗಾಡ್ ಅಂತಲ್ಲ, ನಾನು ನಂಬರ್ ಚೇಂಜ್ ಮಾಡ್ಕೊತೀನಿ. ಗೆಲ್ಲಕ್ ಆಗಿಲ್ಲ ಅಂದಾಗ ನಂಬರ್ ಎಷ್ಟು? ನನ್ನ ನಂಬರ್ 9. ಇಲ್ಲಪ್ಪ, 999. ಅದಾದ್ಮೇಲೆ ನಮ್ಮ ಪೊಲೀಸರು ಇದಾರಲ್ಲ, ಅವ್ರ ಕಡೆಯಿಂದ ಎಷ್ಟು ಕೇಸ್ ಸಿಕ್ತಿತ್ತು ನಿಮ್ಗೆ? ಯಾರಿಗೆ ಇರೋ ದುಡ್ಡೇ ಕಳ್ಕೊಂಡೆ. ಯಾವ್ದೋ ಏನೋ ಹೇಳ್ತಾರಪ್ಪ ಕೋಡ್ ವರ್ಡ್ ಇದು. ಸರ್ ಏನದು ಕೋಡ್ ವರ್ಡ್? 6 cents. ಅದೇನೋ ಬೇರೆ ದುಡ್ಡು ಬಂದಿರುತ್ತೆ ಅನ್ನೋದ್ ನೀವೇನೋ ಹೇಳ್ತಿರಲ್ಲ? ಅದಲ್ಲ, ಸುನಾಮಿ ದುಡ್ಡು. ಸುನಾಮಿ ದುಡ್ಡು. ಸುನಾಮಿ ದುಡ್ಡು